ನೋಡಿದ್ಯಾ ಶರ್ವಾ, ನೋಡಿದ್ಯಾ? ರಕ್ತಾಕ್ಷಿಯಂತೆ ಪಾರ್ವತಿ ಅಂಶ ಅಂತೆ. ಅವನ ಆಯಸ್ ಗಟ್ಟಿ ಮಾಡಿ ಅವನ ಬೆನ್ನ ಹಿಂದೆ ನಿಂತು ಕಾಪಾಡ್ತಾಳಂತೆ. ಈಗ ನೋಡಿದ್ಯಾ ಏನಾಯ್ತು ಅಂತ? ಉಳ್ಕೊಂಡಿರೋ ಶತ್ರುಗಳು ಆ ನಂಬೂದ್ರ ಜೊತೆ ಸತ್ರೆ ಇನ್ನೂ ಒಳ್ಳೇದಲ್ವ ದೇವಿ? ಹಾ, ಆಗತ್ತೆ, ಅದು ಆಗತ್ತೆ. ಈ ನಂಬೋದರಿ ಕೊನೆಯಾದ ಕೆಲವೇ ಕ್ಷಣದಲ್ಲಿ ಆ ತ್ರಿಶೂಲನ್ ಕಥೆನೂ ಮುಗ್ದು ಹೋಗುತ್ತೆ. ಅವಳ ಕತೆ ಮುಗ್ದೋದ್ರೆ ಅಲ್ಲಿಗೆ ನನ್ನ ಶತ್ರುಗಳ ಕತೆ ಎಲ್ಲ ಮುಗ್ದ ಹಾಗೆ. ದೇವಿ, ಇನ್ನೊಬ್ರು ಇರ್ತಾರೆ. ಇನ್ನೊಬ್ರ? ಯಾರಾದ್ರೂ ಎಲ್ಲಾದ್ರೂ ಉಳ್ಕೊಂಡಿದ್ರೆ ಹೇಳ್ಬಿಡು ಶರ್ವಾ. ಹೇಗಿದ್ರು ಎಲ್ಲ ಸಿದ್ಧವಾಗೇ ಇದೆ, ಅವ್ರನ್ನ ಮುಗಿಸ್ಬಿಡೋಣ. ವೀರಬಾಹು, ಮದುವೆನೇ ಬೇಡ ಬೇಡ ಅಂತಿದ್ದೆ. ಈಗ ನೋಡು, ಮದುವೆ ಕೆಟಪಲ್ಲಿ ಹೇಗೆ ಕಾಣಿಸ್ತಿದ್ಯಾ? ದೃಷ್ಟಿ ಆಗತ್ತೆ, ಹುಷಾರು. ಮನೆ ಹೊರಗೆ ಹಾಕಿರೋ ದೃಷ್ಟಿಗೊಂಬೆನ ಕುತ್ಕೆ ಹಾಕೊಳ್ಳ? ಅಯ್ಯೋ, ನಿನ್ನಂತ ಸುಂದರವಾದ ಗೊಂಬೆ ನೋಡ್ಬಿಟ್ಟು ಅದು ಅಸೂಯೆ ಪಟ್ಕೊಂಡ್ಬಿಡುತ್ತೆ. ಸುಮ್ನಿರೋ. ನಿಂಗ ಅರ್ಥ ಆಗಲ್ಲ. ನಿನ್ನ ಇಷ್ಟಪಡೋರ್ನ ಮದ್ವೆ ಆಗಿ ನನ್ನ ಇಷ್ಟನ ನೆರವೇರಿಸ್ತೀಯ ನೀನು. ಈ ವೀರಬಾಹು ಇಲ್ಲಿಗೆ ಬರ್ತೀನಿ ಅಂತ ಹೇಳೋದ, ಆದ್ರೆ ಹೇಗ್ ಬರ್ತಾನೋ ಏನೋ ಅಂತ ನಾನು ಕೇಳ್ಬೇಕಾಗಿತ್ತು. ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ವೇ? ಸಿನಿಮಾದಲ್ಲಿ ಮಾತ್ರ ಈ ತರ ಎಲ್ಲ ನೋಡಿದ್ದೆ, ಇವತ್ತು ನಾನೇ ಅನ್ಭವಿಸ್ತಾ ಇದ್ದೀನಿ. ದೇವ್ರೆ, ವೀರಬಾಹು ಬೇಗ ಬಾರು ಪ್ಲೀಸ್, ಹುಷಾರಾಗ್ ಬಾ. ನನ್ ಕುತ್ತಿಗೆಗೆ ನೀನ್ ಕಟ್ಟೋ ತಾಳಿನ 7 ಜನ್ಮ ಕಾಪಾಡ್ಕೋತೀನಿ. ಪ್ಲೀಸ್ ಬೇಗ ಬಾ ವೀರಬಾಹು. ತ್ರಿಶಲ, ಶಂಕಪಾಲರೇ, ತ್ರಿಶಲ, ಏನಾಯ್ತು ನಿಮ್ಗೆ? ಏನೇ ಸ್ಥಿತಿ? ಇದು ಬ್ರಹ್ಮರಾಕ್ಷಸ ಮಾಡಿರೋ ಅವಾಂತರ. ಅವನು ಬಂಡೆಗಳ ಮಳೆಗೆರೆದಿದ್ದಾನೆ. ಒಂದು ಪದರ ಹಾಕೊಂಡು ಉಸಿರಾಡ್ತಾ ಇದ್ದೀನಿ. ನಾನು ಹಾಕೊಂಡಿರೋ ಪರ್ದೆ ಇನ್ ಸ್ವಲ್ಪ ಹೊತ್ತರಲ್ಲೇ ನುಚ್ಚುನೂರಾಗುತ್ತೆ. ಹಾಗಾದ ಪಕ್ಷದಲ್ಲಿ ಈ ಬಂಡೆಗಳ ಆಕ್ರಮಣ ನನ್ನ ಅವಶೇಷಗಳನ್ನೇ ಸಿಗದಿರೋ ಹಾಗೆ ಮಾಡುತ್ತೆ. ಮೊದಲು ಇದರಿಂದ ನನ್ನನ್ನು ಹೇಗಾದ್ರೂ ಕಾಪಾಡು. ಅವನನ್ನ ಯಾಕೆ ನಂಬ್ತೀರಾ? ಹೇಗ್ ನಂಬ್ತೀರಾ? ಕಲ್ಲನ್ನ ಹೂವಾಗಿ ಮಾಡೋ ಶಕ್ತಿ ಇದೆ ಪ್ರೀತಿಗೆ. ಇನ್ನ ವೀರಬಾಹುನ
ಆ ನಂದಿನಿ ಬದಲಾಯಿಸಲ್ವಾ? ಕಣ್ಣೆದುರಿಗಿರೋ ಶತ್ರು ಯಾವತ್ತೂ ಅಪಾಯ ಅಲ್ಲ ದೇವಿ. ಆದ್ರೆ ಬೆನ್ ಹಿಂದೆ ಇರೋ ಹಿತ ಶತ್ರು ತುಂಬಾನೇ ಅಪಾಯ. ಶರಭ, ಅವನು ಬದಲಾಗೋದಿಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಗೊತ್ತಿಲ್ಲದಿರೋ ಒಂದು ವಿಷಯನ ಹೇಳ್ತೀನಿ. ಅವನು ಬದುಕಿರೋದು ನನಗ್ ಸಹಾಯ ಮಾಡೋ ಉದ್ದೇಶದಿಂದ ಅಲ್ಲ, ಅವನು ಸೇಡ್ ತೀರಿಸ್ಕೋಬೇಕು ಅನ್ನೋ ಆಸೆಯಿಂದ. ಇಲ್ಲವನು ನನಗೆ ಸಹಾಯ ಮಾಡ್ತಿದ್ದಾನೆ ಅನ್ನೋದು ನೆಪ ಮಾತ್ರ. ದೇವಿ, ಅವನು ಕೂಡ ವಾಸುಕಿನೇ ತಾನೆ. ನಮ್ಮನ್ನ ಕಾಪಾಡೋ ಕತ್ತಿ ಅಂತ ಅದನ್ನ ಮುದ್ದು ಮಾಡೋದಕ್ಕಾಗತ್ತಾ? ನಾನಷ್ಟು ದಡ್ಡಿ ಅಲ್ಲ ಶರ್ಮ. ಒಬ್ಬನೇ ಒಬ್ಬ ವಾಸುಕಿನೂ ಬದುಕಿರಬಾರ್ದು ಅಂತ ಶಪಥ ಮಾಡಿದ್ದಿನೇ ವೀರಬಾಹುನು ಆ ಹೆಸರಲ್ಲಿ ಸೇರ್ಬಿಟ್ಟ. ಆದ್ರೆ ನನ್ನ ಕೆಲಸ ಇನ್ನೂ ಪೂರ್ತಿಯಾಗಿರ್ಲಿಲ್ಲ, ಅದಕ್ಕೆ ಸುಮ್ಮನಿದ್ಬಿಟ್ಟೆ. ಆ ನಂದಿನಿನ ಮದುವೆ ಆಗಿ ಅವನು ಬರ್ಲಿ, ಆಗ ನಂದಿನಿ ಜೊತೆಲಿ ಆ ವೀರಬಾಹು ಕಥೆಗೂ ಅಂತ್ಯ ಹಾಡೋಣ. ಅದಿರ್ಲಿ ಬಿಡು ಶರ್ಭಾ. ಈಗ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಸಮಯ. ವೀರಬಾಹು ಆ ಮದುವೆ ಮನೆಯಲ್ಲಿ ಇರೋದು ಎಷ್ಟು ಮುಖ್ಯನೋ, ವಿರಾಟ್ ಅಲ್ಲಿ ಇರಬಾರ್ದು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಆ ಜವಾಬ್ದಾರಿ ನಿಂದು. ಅರ್ಥ ಆಯ್ತು ದೇವಿ. ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ಈಗ ನಾನು ಹೊರಡ್ತೀನಿ. ಏನ್ ನಂಬೋದರಿ? ಈ ಸರ್ಪಣಿಕನ ತಡೆಯೋ ಶಕ್ತಿ ಇದೆಯಾ ನಿನಗೆ? ನಿನ್ನ ಸಾವನ್ ತಡೆಯೋ ನೋಡೋಣ. ಯಾರು ನೀವೆಲ್ಲ? ನಾನು ತ್ರಿಶಲ. ಇಲ್ಲಿಂದ ನೀನು ಜೀವ ಸಮೇತ ಹೊರಗೆ ಹೋಗ್ಬೇಕಾದ್ರೆ ನಿನ್ನ ಬಾಯ ಬಂಧನದಲ್ಲಿ ಇರಿಸ್ಕೊಂಡಿರೋ ನಮ್ಮ ಶಂಖಪಾಲರನ್ನ ಈ ಕೂಡ್ಲೆ ಬಿಡುಗಡೆ ಮಾಡ್ಬೇಕು. ವೀರಬಾಹು, ಬಾ, ಈ ಬ್ರಹ್ಮ ರಾಕ್ಷಸನಿಗೆ ನಮ್ಮ ಶಕ್ತಿ ರುಚಿ ತೋರ್ಸೋಣ. ಇಲ್ದೆ ಹೋದ್ರೆ ನಾವು ಶಂಖಪಾಲರನ್ನ ಉಳಿಸ್ಕೊಳಕ್ ಆಗೋದಿಲ್ಲ.
ಶಂಖಪಾಲರ್ ಮೇಲಿರೋ ಮಾಯಾ ಬಂಡೆನ ತೆಗೀತ್ಯೋ ಇಲ್ವೋ? ನಂದಿನಿ ರೆಡಿನಮ್ಮ? ಪರಮೇಶ್ವರಲ್ಲಿ ಅಪ್ಪ ಅಪ್ಪ, ಬಂದೆ ಬಂದೆ ಬಂದೆ. ಮದ್ವೆಗೆ ಏನ್ ಬೇಕೋ ಅದನ್ನೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೆ. ಓಕೆ, ಅಳಿಯಂದ್ರಲ್ಲಿ ಅವನು ಬರ್ತಾನೆ, ನಾವು ಹೊರಡೋಣ ಬನ್ನಿ. ನೀವು ಶ್ರೀಮಂತರು, ನೀವೊಂದ್ ಕಾರಲ್ಲಿ ಬರ್ತೀರಾ, ನಿಮ್ ಮಗ ಒಂದ್ ಕಾರಲ್ಲಿ ಬರ್ತಾರೆ. ಆದ್ರೆ ಮದ್ವೆ ಆದ್ಮೇಲೆ ಹೀಗಾಗೋದ್ ಬೇಡ ಸರ್. ಇಬ್ರು ಗಂಡ ಹೆಂಡತಿ ಒಂದೇ ಕಾರಲ್ಲಿ ಓಡಾಡ್ಲಿ. ಓಡಾಡ್ಲಿ ಬಿಡಿ, ಅದಕ್ಕೆ ಮದುವೆ ಮಾಡ್ತಿರೋದು. ಅವನ್ ತಾಯಿ ಮನೇಲಿದ್ಲು, ನಾವಿಬ್ರು ಒಟ್ಟಿಗೆ ಹೊರಟ್ರೆ ಅವಳಿಗೆ ಅನುಮಾನ ಬರುತ್ತೆ ಅಂತ ನಾನ್ ಮುಂದೆ ಬಂದೆ. ಅವನು ಅಲ್ಲಿಗೆ ಬರ್ತಾ ನಡೀರಿ. ಸರಿ ಸರಿ. ಪುಟ್ಟ, ಅಳಿಯಂದ್ರು ತಾಳಿ ಕೊಟ್ಟೋದ್ರಲ್ಲ, ಎಲ್ಲಿದೆ ಅದು? ಆ, ಮೇಲ್ಗಡೆ ರೂಮಲ್ಲಿದೆ ಅಪ್ಪ. ಹೋಗಿ ನಾನು ತಗೊಂಡ್ ಬಾಮ ಬೇಗ. ನಾವು ಹೋಗೋಣ ಬನ್ನಿ. ಪುಟ ಪುಟ, ಬೇಗ ಬಾಮ. ಬ್ರಹ್ಮ ರಾಕ್ಷಸ ಏನೋ ಓಡ್ ಹೋದ, ಆದ್ರೆ ಅವನು ಶಂಖಪಾಲರ್ ಮೇಲೆ ಹಾಕಿರೋ ಮಾಯಾ ಬಂಡೆಗಳು ಇನ್ನು ಹಾಗೆ ಇವೆಯಲ್ಲ. ಇದಕ್ಕೇನ್ ಪರಿಹಾರ ಈಗ? ತ್ರಿಶಲಾದೇವಿ, ನೀವ್ ಅನ್ಕೊಂಡಿರೋ ಹಾಗೆ ಬ್ರಹ್ಮ ರಾಕ್ಷಸ ಇಲ್ಲಿಂದ ಹೋಗಿಲ್ಲ. ಆ ಬ್ರಹ್ಮ ರಾಕ್ಷಸ ಒಂದು ರೀತಿ ಅಪಸ್ಮರ ರಾಕ್ಷಸನಂತೆ. ಅವನ ಶಕ್ತಿ ಕ್ಷೀಣಿಸಿದಾಗ ಅವನು ಯಾರ ಕೈಗೂ ಸಿಗೋದಿಲ್ಲ, ಗಾಳಿಯಲ್ಲಿ ಅದೃಶ್ಯನಾಗ್ತಾನೆ. ಮತ್ತೆ ಬ್ರಹ್ಮ ರಾಕ್ಷಸ ತನ್ನ ಶಕ್ತಿಯನ್ನ ಪಡ್ಕೊಳ್ತಿದ್ದಂತೆ ನಮ್ಮ ಮೇಲೆ ಹಿಂದಿಗಿಂತ ಹೆಚ್ಚು ಶಕ್ತಿಯಿಂದ ಆಕ್ರಮಣ ಮಾಡ್ತಾನೆ. ವೀರಬಾಹು, ಈಗ ನಾವು ಅವ್ರ ಮೇಲೆ ಹಲ್ಲೆ ಯಾವುದೇ ರೀತಿ ಮಾಡೋದಿಲ್ಲ. ನಾನೇ ಈ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ತೀನಿ. ಮೊದಲು ವಿರಾಟ್ನ ಮದ್ವೆಗೆ ಹೋಗೋದ್ರಿಂದ ತಡಿಬೇಕು. ಅಪ್ಪ ಹೇಳ್ದಾಗೆ ಕಾಲುಂಗ್ರ ತಗೊಂಡಿದ್ದಾಯ್ತು. ಟೈಮ್ ಬೇರೆ ಆಗೋಗಿದೆ. ಹಲೋ ಹಲೋ ಬಾಸ್, ಯಾರಿವನು ನಂತರನೇ ಬಟ್ಟೆ ಹಾಕೊಂಡಿದ್ದಾರೆ? ಹಲೋ ಹಲೋ ಬಾಸ್, ಯಾರು ನೀವು? ಬಾಸ್ ನಿಮ್ಮನ್ನೇ ಕೇಳ್ತಿರೋದು, ತಿರ್ಗಿ ಈ ಕಡೆ. ಹಲೋ, ಯಾರು ನೀನು? ತ್ರಿಶಲ,
ಶಂಕಪಾಲರೆ, ಏನ್ ಶಂಕಪಾಲರೆ, ಇದೇನ್ ನಿಮ್ ಪರಿಸ್ಥಿತಿ? ಎಂತ ಶಕ್ತಿವಂತರಾದ್ ನೀವು ಈ ಸ್ಥಿತಿಗೆ ಯಾಕೆ ತಂದ್ಕೊಂಡ್ರಿ? ಈ ಬ್ರಹ್ಮರಾಕ್ಷಸನ ವಿರುದ್ಧ ನೀವು ಹೋರಾಡ್ಲಿಕ್ಕಾಗ್ಲಿಲ್ವಾ? ತ್ರಿಶಲ, ಇದೆಲ್ಲ ಒಂದು ಷಡ್ಯಂತ್ರ. ನನ್ನ ಈ ನ್ಯೂನತೆ ಗೊತ್ತಿರೋರೆ ಈ ರೀತಿ ಕೆಲಸವನ್ನು ಮಾಡಿರ್ತಾರೆ. ಇದೆಲ್ಲ ಆ ಸರ್ಪಣಿಗಳ ಕುತಂತ್ರ. ಶಂಕಪಾಲರೆ, ನೀವಿಲ್ಲಿಂದ ಹೊರಗೆ ಬರೋ ಉಪಾಯ ಆದ್ರೂ ಏನು? ಆ ಬ್ರಹ್ಮರಾಕ್ಷಸನ ಹತ್ಯೆ ಆಗಬೇಕು. ಅದರ ವಿನಃ ನಾನಿಲ್ಲಿಂದ ಹೊರಗಡೆ ಬರೋದು ಅಸಾಧ್ಯ. ಆ ಬ್ರಹ್ಮರಾಕ್ಷಸ ಸೃಷ್ಟಿಸಿರೋ ಈ ಬಂಡೆಗಳು ನನ್ನ ಮಂತ್ರಶಕ್ತಿಯ ಪ್ರಭೆಯಿಂದ ಮಾತ್ರ ನಿಂತಿದೆ. ಈ ಪ್ರಭೆ ಹೆಚ್ಚು ಸಮಯ ಇರೋದಿಲ್ಲ. ಒಂದು ವೇಳೆ ನಾನು ಪ್ರಭೆಯನ್ನು ತೆಗೆದ್ರೆ ಬಂಡೆಗಳು ಬಿದ್ದು ನನ್ನ ಹತ್ಯೆ ಆಗುತ್ತೆ. ಶಂಕಪಾಲರೆ, ಆ ಬ್ರಹ್ಮರಾಕ್ಷಸನ ಹತ್ಯೆ ಹೇಗ್ ಮಾಡೋದು? ಬ್ರಹ್ಮರಾಕ್ಷಸನ ಪ್ರಾಣ ಅವನ ಕಣ್ಣಿನಲ್ಲಿರುತ್ತೆ. ಅವನ ಕಣ್ಣುಗಳನ್ನು ಚುಚ್ಚಲು ಅವನ ಪ್ರಾಣಶಕ್ತಿ ಹಾರೋಗುತ್ತೆ. ಹಾಗಾದ್ರೆ ನಾನು ಅವನ ಕಣ್ಣುಗಳನ್ನ ನನ್ನ ಮಂತ್ರಶಕ್ತಿಯಿಂದ ನಾಶ ಮಾಡೋ ಪ್ರಯತ್ನ ಪಡ್ತೀನಿ. ಅಷ್ಟು ಸುಲಭವಾಗಿ ಅವನ ಕಣ್ಣುಗಳು ನಾಶವಾಗೋದಿಲ್ಲ ತ್ರಿಶಲ. ಸಂಜೀವಿನಿ ಬನದಲ್ಲಿ ಸಿಗುವ ಚಂದನದ ಕಟ್ಟಿಗೆಯ ಕತ್ತಿಯಿಂದ ಮಾತ್ರ ಅವನ ಕಣ್ಣುಗಳು ನಾಶವಾಗೋದು. ಹಾಗಾದ್ರೆ ನಾನು ಸಂಜೀವಿನಿ ಬನಕ್ಕೆ ಹೋಗ್ಬೇಕಾಗತ್ತೆ. ಆ ಕತ್ತಿನ ತರಲೇಬೇಕಾಗತ್ತೆ. ನನಗೆ ಆಶೀರ್ವಾದ ಮಾಡಿ ಶಂಕಪಾಲರೆ. ಹಲೋ, ಯಾರು ನೀನು? ಯಾರು ಬಸ್ ನೀವು? ನನ್ನ ಹಾಗೆ ಇದ್ದೀರಾ? ನೀನ್ ಯಾರು? ನನ್ನ ಹಾಗೆ ಇದೆಯಲ್ಲ. ನಾನು ವಿರಾಟ್ ಅಂತ. ಹಾಯ್. ನಿಜವಾದ ವಿರಾಟ್ ನಾನು, ನೀನು ನಕಲಿ. ನಾನ್ ನಕ್ಲಿನಾ? ಏನ್ ಹೇಳ್ತಿದ್ರ ಬಾಸ್? ನಾನೇ ನಿಜವಾದ ವಿರಾಟ್. ಸುಳ್ಳು. ನನ್ನ ನಂದಿನಿನ ಮದ್ವೆ ಆಗೋದಕ್ಕೆ ಅಂತ ಸುಳ್ಳು ಸೃಷ್ಟಿಯಾಗಿರೋ ನಕಲಿ ವಿರಾಟ್ ನೀನು. ಬಾಸ್, ಏನ್ ಹೇಳ್ತಿದ್ರ ನೀವು? ನಾನ್ಯಾಕೆ ಸುಳ್ಳು ಹೇಳಿ? ನಾನೇ ನಿಜವಾದ ವಿರಾಟ್. ನೀನ್ ಏನೇ ಹೇಳಿದ್ರು ನಾನ್ ನಂಬಲ್ಲ. ನಿಮ್ಮನ್ನ ನಂಬಿಸೋ ಅವಶ್ಯಕತೆನೂ ನನಗಿಲ್ಲ. ಹೋಗ್ಲಿ ಬಿಡಿ, ನಿಮ್ಮನ್ನ ನೋಡಿ ಖುಷಿ ಆಯ್ತು. ಜಾಗ ಬಿಡಿ, ನಾನು ಹೊರಡಬೇಕು. ಎಲ್ಲಿಗೆ? ಮದ್ವೆ ಮಾಡ್ಕೊಂಡು ಖುಷಿ ಪಡೋದಕ್ಕೆ ಹೋಗ್ತಿದ್ಯಾ? ನಾನದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ನೋಡಿ ಬಾಸ್, ನೀವು ನನ್ನ ಹಾಗೆ ಇದ್ದೀರಾ ಅಂತ ಕುತೂಹಲದಿಂದ ಬಂದು ಕೂಲಾಗಿ ಮಾತಾಡ್ತಾ ಇದ್ದೀನಿ. ಅಡ್ವಾಂಟೇಜ್ ತಗೊಂಡ್ಬಿಡಿ ಪ್ಲೀಸ್. ಜಾಗ ಬಿಡಿ. ನಾನಿಲ್ಲಿ ಬಂದು ನಿಂತಿರೋದು ನೀನು ಬಂದು ಕೇಳ್ತೀಯಾ? ಕೇಳಿದ ತಕ್ಷಣ ಜಾಗ ಬಿಟ್ಟು ಹೋಗ್ಬೇಕು ಅಂತಲ್ಲ. ಮತ್ತೆ ಅಡ್ಡ ಬಂದು ನಿಂತಿರೋ ಉದ್ದೇಶ ಏನು? ಉದ್ದೇಶನಾ?
ಹೇಯ್ ಹೇಯ್ ನಿಂತ್ಕೋ ಹೇಯ್ ಹೇಯ್ ನಿಂತ್ಕೊಳ್ಳೋ 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 ಲೇ